ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನದ ಒಂದು ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಮತ್ತೊಮ್ಮೆ ನಾನೇ ರಾಜ್ಕುಮಾರ, ಡಾಕ್ಟರ್ ರಾಜ್ಯೋತ್ಸವ ಚಿತ್ರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕ ನಟನೆಯ ಒಂದು ವಿಭಿನ್ನ ಕಥಾಹಂದರದ ಚಿತ್ರದ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋಕ್ಕೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ. ಇದು ಅಣ್ಣವರ ನಾಯಕತ್ವದ ಒಂದು 134ನೇ ಕನ್ನಡ ಚಿತ್ರ ಆಗಿರುತ್ತೆ. ಹಾಗೆಯೇ 1971ರಲ್ಲಿ ತೆರೆ ಕಂಡಂತಹ ಈ ಚಿತ್ರದ ಹೆಸರು ಬಂದು ಪ್ರತಿಧ್ವನಿ. ಹೆಸರೇ ಸೂಚಿಸುವಂತೆ ಈ ಚಿತ್ರದ ಒಂದು ಕತೆ ಬಂದು ಒಂದು ಬಾಲ್ಯದಲ್ಲಿ ನಡೆದಂತಹ ಘಟನೆಗೆ ಸೇಡನ್ನು ತೀರಿಸಿಕೊಳ್ಳುವಂತಹ ಕಥಾಹಂದರವಾಗಿರುತ್ತೆ. ಇನ್ನು ಈ ಚಿತ್ರದ ತಾಂತ್ರಿಕ ವಿಭಾಗಕ್ಕೆ ಬರೋಣ. ಈ ಚಿತ್ರದ ಒಂದು ನಿರ್ದೇಶನದ ಜವಾಬ್ದಾರಿಯನ್ನು ದೊರೆ ಭಗವಾನ್ ಅನ್ನೋ ಜೋಡಿ ಸಹೋದರರು ನಿರ್ವಹಿಸಿರ್ತಾರೆ. ಇನ್ನು ಈ ದೊರೆ ಭಗವಾನ್ ಅವರ ಬಗ್ಗೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ದೊರೆ ಭಗವಾನ್ ಅವರು ಜೇಡರ ಬಲೆ ಅನ್ನೋ ಒಂದು ಚಿತ್ರವನ್ನು ಅಣ್ಣವ್ರಿಗೆ ಮೊದಲನೇದಾಗಿ ನಿರ್ದೇಶನ ಮಾಡ್ತಾರೆ. ಇದು ಒಂದು ವಿಶೇಷ. ಏನಪ್ಪ ಅಂತಂದರೆ, ಒಂದು ಬಾಂಡ್ ರೀತಿಯ ಸಿನಿಮಾಗಳನ್ನ ಕನ್ನಡದಲ್ಲಿ ಪರಿಚಯಿಸಿದಂಥವರು ಇವರು ಮೊದಲಿಗರು. ದೊರೆ ಭಗವಾನ್ ಜೋಡಿ ಮೊದಲ ನಿರ್ದೇಶಕರು ಅಂತ ಹೇಳ್ಬೋದು. ಇದು ಒಂದು ವಿಶೇಷ. ಹಾಗೆ ಇವರು ಬಂದು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅನ್ನೋರ ಬಳಿ ಸಹಾಯಕ ನಿರ್ದೇಶಕರಾಗಿ ಹಲವಾರು ಚಿತ್ರಗಳಿಗೆ ಕೆಲಸಗಳನ್ನ ಮಾಡ್ತಾರೆ. ತದನಂತರ ಸಂಧ್ಯಾ ರಾಘವ್ ಅನ್ನೋ ಚಿತ್ರದ ಮೂಲಕ ಇವರು ಸ್ವತಂತ್ರ ನಿರ್ದೇಶಕರಾಗಿ ಗುರುತಿಸ್ಕೊಳ್ತಾರೆ. ಆದರೆ ಮೊದಲೇ ಹೇಳಿದ ಹಾಗೆ ಜೇಡರ ಬಲೆ ಅನ್ನೋದು ಅಣ್ಣವರ ಮೊದಲನೇ ನಿರ್ದೇಶನದ ಚಿತ್ರ, ಇವರ ಒಂದು ನಿರ್ದೇಶನದಲ್ಲಿ. ಹಾಗೆ ಇವರು ತದನಂತರ ಗೋವಾದಲ್ಲಿ CID 999, ಹಾಗೆ ಜಾಕ್ಪಾಟ್ನಲ್ಲಿ CID 999, ಹಾಗೆ ಪ್ರತಿಧ್ವನಿ ಈ ಚಿತ್ರ ಕೂಡ, ಹಾಗೆ ಹಲವಾರು ಚಿತ್ರಗಳನ್ನ ಇವರು ಅಣ್ಣವರಿಗೆ ನಿರ್ದೇಶನ ಮಾಡ್ತಾರೆ. ಹಾಗೆ ದೊರೆ ಭಗವಾನ್ ಜೋಡಿ ಒಟ್ಟು 27 ಕನ್ನಡ ಚಿತ್ರಗಳನ್ನ ಇವರು ನಿರ್ದೇಶನ ಮಾಡ್ತಾರೆ. ಅವುಗಳಲ್ಲಿ ಹೆಚ್ಚಿನವು ಅಣ್ಣವರ ಚಿತ್ರಗಳೇ ಆಗಿರ್ತವೆ, ಅದರಲ್ಲೂ ಯಶಸ್ವಿ ಚಿತ್ರಗಳೇ ಆಗಿರ್ತವೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂತಂದರೆ, ಇವರ 14 ಚಿತ್ರಗಳು ಬಂದು ಕಾದಂಬರಿ ಆಧಾರಿತ ಚಿತ್ರಗಳೇ ಆಗಿವೆ ಅನ್ನೋದು ಕೂಡ ಒಂದು ವಿಶೇಷ ಸಂಗತಿ. ಹಾಗೆ ಈ ಚಿತ್ರ ಬಂದು ಅಣ್ಣವರೊಟ್ಟಿಗೆ ಇವರು ನಿರ್ದೇಶನ ಮಾಡಿದಂತಹ 5ನೇ ಚಿತ್ರವಾಗಿ ಹೊರಹೊಮ್ಮಿರುತ್ತೆ. ಇನ್ನು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿ ಕೂಡ ಇವರೇ ವಹಿಸ್ಕೊಂಡಿರ್ತಾರೆ. ಇನ್ನು ಎಂದಿನಂತೆ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಚಿಟಿ ಬಾಬು ಹಾಗೂ ದೊರೆರಾಜ್ ಅವರು ಸೇರಿ ನಿರ್ವಹಿಸಿರ್ತಾರೆ. ಇನ್ನು ಸಂಕಲನವನ್ನು ಬಂದು G ವೆಂಕಟರಾಮನ್ ಅವರು ಮಾಡಿರ್ತಾರೆ. ಇನ್ನು ಚಿತ್ರದ ತಿರುಳು ಜೀವಾಳ ಅಂತ ಹೇಳ್ಬೋದು. ಅಂದರೆ ಸಂಗೀತದ ಜವಾಬ್ದಾರಿಯನ್ನು GK ವೆಂಕಟೇಶ್ ಅವರು ನಿರ್ವಹಿಸಿರ್ತಾರೆ. ಇನ್ನು ಈ ಒಂದು ಚಿತ್ರದ ಸಾರಾಂಶದ ಬಗ್ಗೆ ಹೇಳುವಂಥದ್ದಾದರೆ, ಚಿತ್ರದ ಒಂದು ಹೆಸರೇ ಸೂಚಿಸುವಂತೆ ಪ್ರತಿಧ್ವನಿ ಅಂದರೆ ಧ್ವನಿಗೆ ಒಂದು ಧ್ವನಿ ಅನ್ನೋ ಒಂದು ರೀತಿ ಹೇಳೋದಾದರೆ, ಬಾಲ್ಯದಲ್ಲಿ ಒಂದು ಸಂಭವಿಸಿದಂತಹ ದುರ್ಘಟನೆಗೆ ಕಾರಣರಾದಂಥವರ ವಿರುದ್ಧ ಒಂದು ಪ್ರತೀಕಾರ ಪಡೆಯುವಂತಹ ಅಣ್ಣ ತಮ್ಮಂದಿರ ಒಂದು ಕತೆ ಈ ಚಿತ್ರದ್ದು. ಅವರು ಬೆಳೆದ ನಂತರ ಒಬ್ಬರು ಪೊಲೀಸ್ ಆಗಿ ಮತ್ತೊಬ್ಬರು ಸಾಮಾನ್ಯ ಪ್ರಜೆಯಾಗಿ ಕಾಣಿಸ್ಕೊಳ್ತಾರೆ. ಪಾತ್ರದ ವಿಷಯಕ್ಕೆ ಬರೋಣ. ಪೊಲೀಸ್ ಪಾತ್ರದಲ್ಲಿ ಬಂದು ನಮ್ಮ ಅಣ್ಣವರು ನಟಿಸಿದ್ದಾರೆ. ಹಾಗೆ ಅವರಿಗೆ ಅಣ್ಣನ ಪಾತ್ರದಲ್ಲಿ ಸಾಮಾನ್ಯ ಪ್ರಜೆಯಾಗಿ ಸೇಡು ತೀರಿಸಿಕೊಳ್ಳುವ ಒಂದು ಪಾತ್ರದಲ್ಲಿ ರಾಜೇಶ್ ಅವರು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಇನ್ನು ನಾಯಕಿಯಾಗಿ ಆರತಿ ಅವರು, ಇನ್ನು ವಿಲನ್ ಪಾತ್ರದಲ್ಲಿ ದಿನೇಶ್ ಅವರು ಅದ್ಭುತವಾಗಿ ನಟನೆಯನ್ನು ಕೂಡ ನೀಡಿರ್ತಾರೆ. ಹಾಗೆ ಅವರ ಜೊತೆಗೆ ಪ್ರಭಾಕರ್ ಅವರು ಕೂಡ ವಿಲನ್ ಪಾತ್ರದಲ್ಲಿ ನಟಿಸಿರ್ತಾರೆ. ಇನ್ನು ಉಳಿದಂತೆ ಹಿರಿಯ ಕಲಾವಿದರಾದಂತಹ ಪಂಡರಿಬಾಯಿ, ಬಾಲಕೃಷ್ಣ ಹಾಗೂ ನರಸಿಂಹರಾಜ್ ಅವರು ಒಂದು ಕಾಮಿಡಿ ರೋಲಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಉಳಿದಂತೆ ತಿಮ್ಮಯ್ಯ, ಶನಿ ಮಹಾದೇವಪ್ಪ, ಚೇತನ್ ರಾಮರಾವ್, ರಮಾದೇವಿ ಮುಂತಾದ ಕಲಾವಿದರು ಕೂಡ ಈ ಚಿತ್ರದಲ್ಲಿ ನಟಿಸಿರ್ತಾರೆ. ಇನ್ನು ಈ ಚಿತ್ರದ ಸಾಹಿತ್ಯ ಹಾಗೂ ಹಾಡುಗಳ ವಿಷಯಕ್ಕೆ ಬರೋದಾದರೆ, G ಉದಯಶಂಕರ್ ಅವರು ಈ ಚಿತ್ರಕ್ಕೆ ಸಾಹಿತ್ಯ ಬರೆದು ಸಂಭಾಷಣೆಯನ್ನು ಕೂಡ ಬರೆದು ಹಾಡುಗಳನ್ನು ಕೂಡ ಅವರೇ ಬರೆದಿರ್ತಾರೆ. ಅದರಲ್ಲಿ PB ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಹಾಡು, ಮೊದಲನೇ ಹಾಡು, ಮರೆಯದಿರು ಸ್ನೇಹ ಬಗೆಯದಿರು ದ್ರೋಹ ಅನ್ನೋ ಹಾಡನ್ನು ಕೂಡ ಅದ್ಭುತವಾಗಿ PB ಶ್ರೀನಿವಾಸ್ ಅವರ ವಾಯ್ಸಲ್ಲಿ ಮೂಡಿಬಂದಿದೆ. ಅದಕ್ಕೆ ಒಂದು ಕೌಬಾಯ್ ಪಾತ್ರದಲ್ಲಿ ವಿಭಿನ್ನ ಶೈಲಿಯಲ್ಲಿ ಅಣ್ಣವರ ನಟನೆಯಲ್ಲಿ ಚಿತ್ರೀಕರಣಗೊಂಡಿರುತ್ತೆ. ಇನ್ನು ಎರಡನೇ ಹಾಡು ಬಂದು PB ಶ್ರೀನಿವಾಸ್ ಅವರ ಒಂದು ಧ್ವನಿಯಲ್ಲೇ ಮೂಡಿಬರುತ್ತೆ. ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ಅನ್ನೋ ಹಾಡು ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಮೂರನೇ ಹಾಡು, ಅದು ಕೂಡ ಜನಪ್ರಿಯತೆಯನ್ನು
ಗಳಿಸ್ಕೊಡುತ್ತೆ. ಸರಿ ನ ಹೋಗಿ ಬರುವೆ ಮತ್ತೆ ನೀ ಎಂದು ಬರುವೆ ಬಾ ಎನ್ನುವಾಗ ಬರುವೆಯ ನೀನು ಅನ್ನೋ ಹಾಡು ಕೂಡ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತೆ. ಸ್ನೇಹಿತರೆ, ಒಂದು ಘಟನೆ ಹೇಳ್ಕೋಬೇಕು. ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ ನಂತರ ಅಣ್ಣವರು ಒಂದು ಫಂಕ್ಷನ್ಗೆ ಹೋಗ್ತಾರೆ. ಅದರಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಮುಂಚಿತವಾಗಿ ಹೋಗಿ ಭೋಜನವನ್ನು ಸವಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಣ್ಣವರು ಹೋದಾಗ ಅಲ್ಲಿ ಭೋಜನಕ್ಕೆ ಸ್ಥಳವಿಲ್ಲದ ಕಾರಣ ಊಟ ಮಾಡೋದಕ್ಕೆ ಎಲ್ಲಿಯಾದ್ರೇನು ಇಲ್ಲಿ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ನಮಗೂ ಅಲ್ಲೇ ಕೊಡಿ, ನಾವು ಅಲ್ಲೇ ಊಟ ಮಾಡ್ತೀವಿ ಅಂತ ಹೇಳಿ ಕೆಳಗಡೆ ಕೂತ್ಕೊಂಡಾಗ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ತಮ್ಮ ಒಂದು ಊಟ ಬಡಿಸಿದ ಎಲೆಯನ್ನು ತಳ್ಳಿ ಎದ್ದು ನಿಂತ್ಕೊಂಡು ಅವರಿಗೆ ಬೈತಾರೆ. ನಾವೆಲ್ಲ ಸೆಲೆಬ್ರಿಟಿಗಳು, ನೀವು ಸಾಮಾನ್ಯರಂತೆ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ನಮಗೆ ಸಾಮಾನ್ಯರು ಏನು ಬೆಲೆ ಕೊಡ್ತಾರೆ, ಇದು ಅತಿ ಆಯಿತು ಏಕೋ ಅಂತ ಹೇಳಿದಾಗ ಅಣ್ಣವ್ರು ಹೇಳ್ತಾರೆ, ಅದು ನಮಗೆ ಬಂದಿದ್ದು ನಮಗೆ, ನಿಮಗೆ ಪಡ್ಕೊಂಡಿದ್ದು ನೀವು ಅಲ್ಲಿ ತಿಂತಾ ಇದ್ದೀರಾ, ನಿಮ್ಮನ್ನು ಯಾರೂ ಬೇಡ ಅಂತ ಹೇಳಿಲ್ಲ. ಆದರೆ ಅದು ನನ್ನ ಮನಸ್ಥಿತಿ, ನನ್ನ ಸ್ವಾಭಿಮಾನ. ನಾನು ಎಲ್ಲಾದರೂ ಕೂತ್ಕೊಂಡು ತಿನ್ಬೋದು, ಅದನ್ನು ವಿರೋಧಿಸೋಕ್ಕೂ ನಿಮಗಿಲ್ಲ. ನೀವು ಮೇಲೆ ಕೂತ್ಕೊಂಡು ತಿನ್ನಿ, ನಾನು ಕೆಳಗೆ ಕೂತ್ಕೊಂಡು ತಿಂತೀನಿ, ಅದು ದೇವ್ರು ಕೊಟ್ಟ ಪ್ರಸಾದ ಅಂತ ಹೇಳಿ ತಮ್ಮ ವಿನಯತೆಯನ್ನು ಮೆರೀತಾರೆ. ಅಂದರೆ ಎಷ್ಟೋ ಜನ ಅಣ್ಣವ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಈಗಿನ ಜನ್ರೇಷನ್ ಅವರು ಅವನೇನು ಕಡ್ದು ಕಟ್ಟೆ ಹಾಕಿದ್ದಾರೆ, ಅವ್ನು ನಮ್ಮ ಕನ್ನಡಕ್ಕೆ ಏನು ಮಾಡಿದ್ದಾನೆ, ನಮ್ಮ ಜನಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವರ ಒಂದು ಸರಳತೆ, ವಿಧೇಯತೆ ಅನ್ನೋದು ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಕೊಟ್ಟಿದ್ದು. ಅವರು ಮನೇಲಿ ಇರಲಿ ಹೊರಗಡೆ ಇರಲಿ ಎಲ್ಲ ಒಂದೇ ರೀತಿ ಇರ್ತಾಯಿದ್ರು. ಮನೆಯಲ್ಲಿದ್ದಾಗ ಒಂಥರ ಬಟ್ಟೆ, ಮನೆಯಿಂದ ಆಚೆ ಹೋದಾಗ ಆಡಂಬರದ ಬಟ್ಟೆಗಳು ಆ ಥರ ಇರಲಿಲ್ಲ. ಒಂದು ಸರಳ ಜೀವನವನ್ನು, ಸರಳ ವ್ಯಕ್ತಿತ್ವವನ್ನು ನಡೆಸ್ಕೊಂಡು ಬಂದಂಥ ವ್ಯಕ್ತಿ ಅವರು. ಅವರ ಕಾಲ್ಧೂಳಿಗೂ ನಾವು ಸಮರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಚಿತ್ರ ಬಂದು ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ. ಪ್ರತಿಧ್ವನಿ ತುಂಬ ಚೆನ್ನಾಗಿ ಮೂಡಿಬಂದಂತಹ ಒಂದು ಪ್ರೌಢಶಾಲೆಯ ಅಣ್ಣವರ ಪಾತ್ರ ನೋಡೋದಕ್ಕೂ ಉತ್ತಮವಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ. ಹಾಗೆ ನನ್ನ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ, ಲೈಕ್ ಮಾಡಿ. ದಯವಿಟ್ಟು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಬ್ಯಾಡ್ ಕಮೆಂಟ್ಗಳನ್ನ ಮಾಡಬೇಡಿ. ಏನಾದರೂ ತಪ್ಪಿದರೆ ತಿದ್ದುಕೊತೀವಿ. ಸಜೆಷನ್ಗಳನ್ನ ಖಂಡಿತ ಕೊಡಿ. ಧನ್ಯವಾದಗಳು.